बोलो भारत माता की बोलो भारत माता की ವಂದೇ ಮಾತರಂ ವಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಮತ್ತು ಸರ್ವ ಭಾರತೀಯರಿಗೆ ಮತ್ತು ಎಲ್ಲ ಸರ್ವ ಧರ್ಮೀಯರಿಗೆ ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಹಂಗೆ ಏನು ಸುಲಭವಾಗಿ ಸಿಕ್ಕಿಲ್ಲ. ಯಾಕಂದ್ರೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಬೇಕಂದ್ರೂ ಎಷ್ಟೆಷ್ಟೋ ಪ್ರಾಣ ಬಲಿದಾನ ಮತ್ತು ತಮ್ಮ ರಕ್ತವನ್ನು ಸುರಿಸಿ ಮತ್ತು ಒಂದು ನೆತ್ತರದಿಂದ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಾರ ಅಂತ ಮಹಾನಾಯಕರ ನಾವು ಈ ದಿನ ಒಂದು ನೆನೆಬೇಕು. ಯಾಕಂದ್ರೆ ಅಂತ ಮಹಾನ್ ನಾಯಕರಿಂದ ನಾವು ಒಂದು ಸ್ವಾತಂತ್ರ್ಯ ಸಿಕ್ಕೈತಿ. ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆಲ್ಲ ಒಂದು ಖುಷಿಯ ವಿಚಾರ. ಆದ್ರೆ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಬಲಿದಾನಗಳು ಆದವು. ಈ ಹಿಂದೆ ಸುಮಾರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಸುಮಾರು 1850 ಶತಮಾನ 1857ರಿಂದ 1947ರವರೆಗೂ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ರು. 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಇರ್ಬೋದು, ಆಮೇಲೆ ಸಿಪಾಯಿ ದಂಗೆ ಇರ್ಬೋದು, ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಉಪವಾಸ ಸತ್ಯಾಗ್ರಹ ಇರ್ಬೋದು. ಹಾಗೆ ಮತ್ತೆ 1947ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿದ್ದು ನಮಗೆ ಮಧ್ಯರಾತ್ರಿ ಅಂದ್ರೆ ಆಗಸ್ಟ್ 14, 1947ರಂದು. ಮತ್ತೆ ಅದು ಮುಂದೆ ಮರುದಿನ ಆಗಿದ್ದು ಆಗಸ್ಟ್ 15ರಿಂದ ನಾವು ಸ್ವಾತಂತ್ರ್ಯವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಸ್ನೇಹಿತರೆ, ನಮ್ಗೆ ಸ್ವಾತಂತ್ರ್ಯ ನಮ್ಗೆ ಹೇಗೆ ಸಿಗ್ಬೇಕಂದ್ರೆ ಈ ಹಿಂದೆ ಬಹಳ ಮಹಾನ್ ನಾಯಕರು ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡ್ಯಾರ. ಅವರಲ್ಲಿ ಯಾರಂದ್ರೆ ನಮ್ಮ ಕ್ರಾಂತಿಯವರ ಸಂಗೊಳ್ಳಿ ರಾಯಣ್ಣರು ಇರ್ಬೋದು, ಹಾಗೂ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವನು ಇರ್ಬೋದು, ಅದೇ ರೀತಿ ಬೆಳವಡಿ ಮಲ್ಲಮ್ಮ ಇರ್ಬೋದು, ಹಾಗೂ ಮತ್ತೆ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಮತ್ತೆ ಬಾಲ್ ಗಂಗಾಧರ್ ತಿಲಕ್ ಅವರು, ಮತ್ತು ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಅವರು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತೆ ಇಷ್ಟೇ ಅಲ್ಲದೆ ಸರ್ದಾರ್ ವಲ್ಲಭ್ ಪಟೇಲ್, ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕೈತಿ. ಯಾಕಂದ್ರೆ ಅಂತ ಮಹಾನ್ ನಾಯಕರು ತ್ಯಾಗ ಮಾಡ್ಯಾರ. ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಮತ್ತು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರು ತಮ್ಮ ನೇತೃತ್ವದಲ್ಲಿ ಒಂದು ಸ್ವಾತಂತ್ರ್ಯ ತಂದು ಕೊಟ್ಟರು. ನಮ್ಗೆಲ್ಲ ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದಿಂದ ಆಚರಿಸ್ಕೊಳ್ತೇವೆ. ಯಾಕಂದ್ರೆ ಸ್ವಾತಂತ್ರ್ಯವನ್ನು ನಮ್ಗೆ ತಂದು ಕೊಟ್ಟಾರ. ಬಟ್ ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಭಾರತದಾಗ ನಾವು ಎಲ್ಲ ಅವ್ರು ಕೊಟ್ಟಂತ ಸ್ವಾತಂತ್ರ್ಯ ನಾವು ದುರುಪಯೋಗ ಮಾಡ್ಕೊಳ್ತೀವಿ. ಅದು ಹೆಂಗಪ್ಪ ಅಂದ್ರೆ ಎಲ್ಲಂದ್ರಲ್ಲಿ ಕರಪ್ಷನ್ ಆಗಿರ್ಬೋದು, ಇವು ಆಗಿರ್ಬೋದು, ಆಮ್ಯಾಗೆ ಎಲ್ಲದ್ರಲ್ಲಿ ಭಾರತ ದೇಶ ನಾವು ಏಳಿಗೆ ಮಾಡತ್ತಲ್ಲ. ಯಾಕಂದ್ರೆ ಭಾರತ ದೇಶ ನಮ್ಗೆ ಏನ್ ಕೊಟ್ಟೈತೆ ಅನ್ನೋದು ಮುಖ್ಯ ಅಲ್ಲ. ನಾವು ದೇಶಕ್ಕೋಸ್ಕರ ಏನ್ ಕೊಟ್ಟಿವಿ ಅದು ನಮ್ಮ ಮುಖ್ಯ. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ತನ್ನ ದೇಶಕ್ಕಾಗಿ ಏನೋ ಒಂದು ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ತನ್ನ ದೇಶಕ್ಕಾಗಿ ಏನೋ ಒಂದು ಕೆಲಸ ಒಳ್ಳೆ ರೀತಿ ಕೆಲಸ ಮಾಡಿದ್ರ ಅಂದ್ರೆ ಈ ದೇಶದಲ್ಲಿ ಇರುವಂತ ಬಡತನ ನಿರ್ಮೂಲನೆ ಇರ್ಬೋದು, ಹಾಗೂ ಮತ್ತು ಭ್ರಷ್ಟಾಚಾರ ಇರ್ಬೋದು, ಇದರಿಂದ ಇನ್ನೂ ಅನೇಕ ಸಮಸ್ಯೆಗಳಿಂದ ನಾವು ದೂರ ಮಾಡ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನು ಸಮೃದ್ಧವಾಗಿ ದೇಶಕ್ಕೋಸ್ಕರ ಒಂದು ಕೆಲಸ ಮಾಡಿದ್ರ ಅಂದ್ರೆ ಆ ದೇಶ ಸಮೃದ್ಧವಾಕ್ಯತಂತೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಯಾಕಂದ್ರೆ ಒಂದು ದೇಶ ಸಮೃದ್ಧಿ ಆಗ್ಬೇಕು, ಒಂದು ದೇಶ ಏನು ಮುಂದೆ ಬರೀಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ್ನು ಸಹಕಾರ ಮುಖ್ಯ. ಯಾಕಂದ್ರೆ ಒಂದು ಸರ್ವಶ್ರೇಷ್ಠ ಭಾರತ ಕಟ್ಟಬೇಕಂದ್ರೆ ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಸ್ವಾತಂತ್ರ್ಯ ಕೊಟ್ಟಾರ. ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೆಷ್ಟೋ ಬಲಿದಾನ ಮಾಡ್ಯಾರ. ನಿಮ್ಗೆ ಯಾವ್ದು ಇತಿಹಾಸನ ಗೊತ್ತೈತಿ. ಯಾಕಂದ್ರೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಮ್ಗೆ ಮಧ್ಯರಾತ್ರಿಯಲ್ಲಿ, ಹೌದಲ್ರಿ? ಅಂತ ಮಧ್ಯರಾತ್ರಿ ಸಿಕ್ಕರು ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಮಾಡ್ಕೊಳತ್ತೀವಿ. ಹಿಂಗಾಗಿ ನಾವ್ ಏನ್ ಮಾಡಕೊಳತ್ತೀವಿ, ನಾವು ದೇಶಕ್ಕೋಸ್ಕರ, ದೇಶ ನಮ್ಗೆ ಏನ್ ಕೊಟ್ಟೈತೆ ಅನ್ನೋದು ಮುಖ್ಯ ಅಲ್ಲ, ದೇಶಕ್ಕೋಸ್ಕರ ನಾವ್ ಏನ್ ಮಾಡಾಕತ್ತೀವಿ ಅದು ಮುಖ್ಯ. ಹಿಂಗಾಗಿ ಫ್ರೆಂಡ್ಸ್, ನಾ ಏನು ಅಂತಂದ್ರೆ ಒಂದು ಸರ್ವಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡ್ಬೇಕಂದ್ರೆ ಪ್ರತಿಯೊಂದು ನಮ್ಮ ಭಾರತದಲ್ಲಿ ಇರುವಂತ ಸಮಸ್ಯೆಗಳನ್ನ ನಾವು ದೂರ ಹೋಗ್ಲಾಡಿಸ್ಬೇಕು. ಆಮ್ಯಾಗೆ ಇದರ ಜೊತೆಗೆ ಮತ್ತೆ ನಮ್ಮ ದೇಶದಲ್ಲಿ ಇರುವಂತ ಅನೇಕ ಸಮಸ್ಯೆಗಳು, ಭ್ರಷ್ಟಾಚಾರ ಆಗಿರ್ಬೋದು, ಹಾಗೂ ನಮ್ಮ ಇರುವಂತ ಭಿನ್ನಾಭಿಪ್ರಾಯ ಆಗಿರ್ಬೋದು, ಇನ್ನು ಹಲವಾರು ಸಮಸ್ಯೆಗಳನ್ನ ನಾವು ದೂರವರಿಸಬೇಕು. ಯಾಕಂದ್ರೆ ಒಂದು ಸರ್ವಶ್ರೇಷ್ಠ ಭಾರತವನ್ನು ಕಟ್ಟಬೇಕು. ಸರ್ವಶ್ರೇಷ್ಠ ಭಾರತವನ್ನು ಕಟ್ಟದ ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶವನ್ನು ಒಂದು ವಿಶ್ವ ಮಟ್ಟಕ್ಕೆ
ಒಂದು ಒಯ್ದು ನಮ್ಮ ವಿಶ್ವ ಮಟ್ಟದಲ್ಲಿ ಒಂದು ಪತಾಕಿನ ಹಾರಿಸ್ಬೇಕು. ನಮ್ಮ ವಿಶ್ವ ಮಟ್ಟದಲ್ಲಿ ಒಂದು ನಮ್ಮ ಭಾರತ ದೇಶದ ಒಂದು ಇಂಡಿಯಾನ ಹೆಸರನ್ನು ತಂದು ಕೊಡಬೇಕು. ಪ್ರತಿಯೊಬ್ಬ ನಾಗರಿಕನ ಇದಕ್ಕೆ ಶ್ರಮಿಸ್ಬೇಕು. ಇಷ್ಟು ಹೇಳಿ ಒಂದು ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಜೈ ಭಾರತ ಮಾತಾ, ಜೈ ಭೀಮ್, ಜೈ ಸಿಯಾರಾಮ್. ನಮಸ್ಕಾರ.